Hello ಮಕ್ಕಳೇ, welcome to another session of class 8th mathematics chapter number 3 understanding quadrilaterals. ಮಕ್ಕಳೇ, quadrilaterals ಗೆ ಸಂಬಂಧಪಟ್ಟಂತೆ ಇದು 5ನೇ ವಿಡಿಯೋ. ಈ ಹಿಂದಿನ ಎಲ್ಲಾ ವಿಡಿಯೋಗಳು 8th mathematics ಗೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನಿಮಗಲ್ಲಿ 8th mathematics ಅಂತ ಇದೆ, ಅಲ್ಲಿ ಆರ್ಡರ್ ಆಗಿ ಸಿಗುತ್ತೆ. ವಿದ್ಯಾರ್ಥಿಗಳೇ, ಈ ಸೆಷನ್ ಅಲ್ಲಿ ನಾವು ಸಮ್ ಸ್ಪೆಷಿಯಲ್ ಪ್ಯಾರಲೋಗ್ರಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾರಲೋಗ್ರಾಮ್ ಅಂದ್ರೆ ಏನು ಅನ್ನೋದನ್ನ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಇವಾಗ ಸ್ಪೆಷಲ್ ಪ್ಯಾರಲೋಗ್ರಾಮ್ಸ್ ಯಾವ್ಯಾವುದು ಅಂತ. ಸೊ ಒಂದರಲ್ಲಿ ಸ್ಪೆಷಲ್ ಯಾವುದು? ರೋಂಬಸ್. ರೋಂಬಸ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ನೋಡಿ, ಈ ತರ ಅದರ ಆಕೃತಿ ಇರುತ್ತೆ. ಓಕೆ, ಸೊ ಏನಿದ್ರ ವಿಶೇಷ ಅಂತ ಹೇಳಿದ್ರೆ ಆಲ್ ಸೈಡ್ಸ್ ಈಕ್ವಲ್. ಇದು ಒಂದು ಪ್ಯಾರಲೋಗ್ರಾಮೇ. ಅಂದ್ರೆ ಏನು? ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ, ಮತ್ತೆ ಇಲ್ಲಿ ಎಲ್ಲವೂ ಈಕ್ವಲ್ ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಡಯಾಗೋನಲ್ಸ್ ಗಮನಿಸಿ. ಡಯಾಗೋನಲ್ಸ್ ಅನ್ನೋದು ಅನ್ಈಕ್ವಲ್ ಇರುತ್ತೆ. ಅಂಡ್ ದೇ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಅವು ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟ್ ಆಗುತ್ತೆ. ಓಕೆ, ಸೊ ಗಮನಿಸಿ, ಇಲ್ಲಿ ರೋಂಬಸ್ ಅಂದ್ರೆ ಈ ತರ ಇರುತ್ತೆ. ಇಲ್ಲಿ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಪ್ಯಾರಲೋಗ್ರಾಮ್. ಇದರ ವಿಶೇಷ ಅಂತ ಹೇಳಿದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗೋನಲ್ಸ್ ಆರ್ ಅನ್ಈಕ್ವಲ್. ಡಯಾಗೋನಲ್ಸ್ ಅನ್ಈಕ್ವಲ್ ಇರುತ್ತೆ. ಆಮೇಲೆ ಅವು ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ. ಡಯಾಗೋನಲ್ಸ್ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಅಂದ್ರೆ AO ಈಕ್ವಲ್ ಟು OC ಆಗಿರುತ್ತೆ, DO ಈಕ್ವಲ್ ಟು OB ಆಗಿರುತ್ತೆ. ಓಕೆ, ಸೊ ಇದು ಗಮನಿಸಬೇಕು. ಬೈಸೆಕ್ಟರ್ಸ್ ಡಯಾಗೋನಲ್ಸ್ ಏನಾಗಿರುತ್ತೆ? ದೇ ಆರ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತ. ಎಸ್ ವಿದ್ಯಾರ್ಥಿಗಳೇ, ಈಗ ಒಂದು ಎಕ್ಸಾಂಪಲ್ ಗಮನಿಸಿ. ಇದೇ ರೋಂಬಸ್ ಮೇಲೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ XYZ ಇನ್ ದ ಫಾಲೋಯಿಂಗ್ ಫಿಗರ್. ಇಲ್ಲೊಂದು ಫಿಗರ್ ಇದೆ ವಿದ್ಯಾರ್ಥಿಗಳೇ, ರೋಂಬಸ್ ಇದೆ. ಇಲ್ಲಿ XYZ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಹೇಳ್ತೀರಾ? ಇಲ್ಲಿ ಏನಿದೆ ನೋಡಿ, AO ಅನ್ನೋದು 12 ಯೂನಿಟ್ಸ್ ಇದೆ, OC ಅನ್ನೋದು Y ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ Y ಎಷ್ಟಿರಬೇಕು? Y ಅನ್ನೋದು 12. ಯಾಕೆ? O ಇಸ್ ದ ಮಿಡ್ ಪಾಯಿಂಟ್ ಆಫ್ AC. ಅದೇ ತರ ಇಲ್ಲಿ OD ಅನ್ನೋದು 5 ಕೊಟ್ಟಿದ್ದಾರೆ, OX ಅನ್ನೋದು X ಕೊಟ್ಟಿದ್ದಾರೆ. ಹಾಗಾದ್ರೆ X ಅನ್ನೋದು ಎಷ್ಟು ಈಕ್ವಲ್ ಆಗಿರುತ್ತೆ? 5. ಸೊ ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ಇಲ್ಲಿ OC ಅನ್ನೋದು OA ಗೆ ಈಕ್ವಲ್, ಬಿಕಾಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. AC ಮತ್ತು DB ಆರ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಅದಕ್ಕೆ OC ಅಂದ್ರೆ ಏನಿದೆ? Y ಈಕ್ವಲ್ ಟು 12 ಅಂತ. ಅದೇ ತರ ಇನ್ನೊಂದು ಡಯಾಗೋನಲ್ ನೋಡಿ, ಇಲ್ಲಿ OB ಈಕ್ವಲ್ ಟು OD. ಓಕೆ, ಸೊ OD ಈಕ್ವಲ್ ಟು OB. ಹೀಗಾಗಿ OB ಅನ್ನೋದೇನಿದೆ? X. ಸೊ X ಈಕ್ವಲ್ ಟು 5 ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಅದೇ ರೀತಿ ಇನ್ನೊಂದು ಯಾವುದು? Z. Z ಅನ್ನೋದೇನು? ಇಟ್ ಇಸ್ ಅ ಸೈಡ್. ಎಲ್ಲ ಸೈಡ್ಸ್ ಏನಿದೆ, ಇಲ್ಲಿ ಒಂದು ಸೈಡ್ ಕೊಟ್ಟಿದ್ದಾರೆ, AB ಅನ್ನೋದು 13 ಕೊಟ್ಟಿದ್ದಾರೆ, 13. ಸೊ ಹಾಗಾದ್ರೆ ಇದು ರೋಂಬಸ್ ಇರೋದ್ರಿಂದ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಟು 13. ಹಾಗಾದ್ರೆ Z ಅನ್ನೋದು ಎಷ್ಟಿರುತ್ತೆ? ಈಸ್ ಆಲ್ಸೋ ಈಕ್ವಲ್ ಟು 13. ಎಸ್, ಮುಂದೋಗೋಣ. ಇನ್ನೊಂದು ಸ್ಪೆಷಲ್ ಪ್ಯಾರಲೋಗ್ರಾಮ್ ಯಾವುದು? ರೆಕ್ಟಾಂಗಲ್. ನೋಡಿ, ರೆಕ್ಟಾಂಗಲ್ ತಮಗೆಲ್ಲ ಗೊತ್ತಿದೆ. ಇಲ್ಲಿ ಏನಿರುತ್ತೆ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ದೇ ಆರ್ ಆಲ್ಸೋ ಪ್ಯಾರಲಲ್. ಈಚ್ ಆಂಗಲ್ ಎಷ್ಟಿರುತ್ತೆ? ಇಲ್ಲಿ 90 ಇರುತ್ತೆ. ಆಮೇಲೆ ಡಯಾಗೋನಲ್ಸ್ ಈಕ್ವಲ್ ಇರ್ತವೆ, ಬಟ್ ದೇ ಡೋಂಟ್ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ. ಓಕೆ, ಈ ಡಯಾಗೋನಲ್ಸ್ ಗಳ ಮಧ್ಯ ಆಂಗಲ್ 90 ಇರಲ್ಲ. ಅದು ಇದರ ವಿಶೇಷತೆ. ಸೊ rectangle is a special type of parallelogram. Diagonals are equal ಇರುತ್ತೆ. ಆಮೇಲೆ ಅವು they do not bisect perpendicularly. Okay, so they just bisect. ಅವು just bisect ಆಗುತ್ತೆ, ಅಂದ್ರೆ ಅವುಗಳ ಮಧ್ಯೆ ಪರ್ಪೆಂಡಿಕ್ಯುಲಾರಿಟಿ ಇರಲ್ಲ. ಇದು ನೀವು ತಿಳ್ಕೊಳ್ಬೇಕು. ದಿಸ್ ಇಸ್ ಅಬೌಟ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಅಲ್ಲಿ ತಮಗೆಲ್ಲ ಏನ್ ಗೊತ್ತಿದೆ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್, ಜೊತೆಗೆ ಈಚ್ angle is 90 degree. ಎಸ್ ವಿದ್ಯಾರ್ಥಿಗಳಲ್ಲಿ ರೆಕ್ಟಾಂಗಲ್ ಗೆ ಸಂಬಂಧಪಟ್ಟಂತೆ
ಒಂದು ಪ್ರಾಬ್ಲಮ್ ಇದೆ, ಸಿಂಪಲ್ ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿ ಫಾಲೋಯಿಂಗ್ ರೆಕ್ಟಾಂಗಲ್. ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದಿದೆ. ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಇದು ಈ ಡಯಾಗೋನಲ್ ನ ಒಂದು ಪಾರ್ಟ್ ಓ ಟಿ ಅನ್ನೋದು 3x+1 ಇದೆ, ಮತ್ತೆ ಓ ಆರ್ ಅನ್ನೋದು 2x+4 ಇದೆ. ಓಕೆ, ಸೊ ನಮಗೆ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಗೆ ಹೇಳಿದೀನಿ ರೆಕ್ಟಾಂಗಲ್ ಪ್ರಾಪರ್ಟಿ ಏನು, ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಡಯಾಗೋನಲ್ಸ್ ಏನಾಗ್ತವೆ, ಬೈಸೆಕ್ಟ್ ಆಗ್ತವೆ ಅಟ್ ದ ಪಾಯಿಂಟ್ ಓ. ಅದಕ್ಕೆ ಇಲ್ಲಿ ಓ ಟಿ ಅನ್ನೋದು ಓ ಆರ್ ಗೆ ಈಕ್ವಲ್ ಆಗಿರುತ್ತೆ. ಯಾಕೆ, ಓ ಅನ್ನೋದು ಮಿಡ್ ಪಾಯಿಂಟ್ ಇರೋದ್ರಿಂದ ಓ ಆರ್, ಓ ಇ, ಓ ಟಿ, ಓ ಎನ್ ಇವೆಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕೆ ಓ ಟಿ ಈಕ್ವಲ್ ಟು ಓ ಆರ್ ಆಗಿರುತ್ತೆ. ಸೊ ಓ ಟಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 3x+1, ಮತ್ತೆ ಓ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 2x+4. ಎಕ್ಸ್ ಒಂದ್ ಕಡೆ ಮಾಡಿ ಮಕ್ಕಳೇ. ಸೊ ಈ 2x ಅನ್ನ ಈ ಕಡೆ ತಗೊಳ್ಳಿ, -2x ಆಗುತ್ತೆ, ಈಕ್ವಲ್ಸ್ ಟು 4 - 1. ಸೊ 3x - 2x ಎಷ್ಟಾಗುತ್ತೆ ಮಕ್ಕಳೇ, 1x, ದಟ್ ಇಸ್ x. 4 - 1 3. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ x. ಮುಂದೆ ನೋಡೋಣ. ಅನದರ್ ಸ್ಪೆಷಲ್ ಟೈಪ್ ಆಫ್ ಪ್ಯಾರಲೋಗ್ರಾಮ್ ಇಸ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಅಂದ್ರೆ ಏನು ಗೊತ್ತಿದೆ ನಿಮಗೆ. ಸ್ಕ್ವೇರ್ ಅಂದ್ರೆ ಇಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ, ಆಮೇಲೆ ಇಲ್ಲಿ ಡಯಾಗೋನಲ್ಸ್ ಈಕ್ವಲ್ ಇರುತ್ತೆ, ಆಮೇಲೆ ಡಯಾಗೋನಲ್ಸ್ ದೇ ಆರ್ ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಡಯಾಗೋನಲ್ಸ್ ಮಧ್ಯ. ಸೊ ಇದೊಂದು ಸ್ಪೆಷಲ್ ಟೈಪ್ ರೋಂಬಸ್ ಅಂತಾನು ಹೇಳ್ಬೋದು ಇದಕ್ಕೆ. ಓಕೆ, ಎಸ್. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್, ಆಮೇಲೆ ಈಚ್ ಆಂಗಲ್ ಈಸ್ 90 ಡಿಗ್ರಿ, ಆಮೇಲೆ ಡಯಾಗೋನಲ್ಸ್ ಆರ್ ಈಕ್ವಲ್, ಆಮೇಲೆ ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಗೊತ್ತಾಯ್ತಲ್ಲ ಮಕ್ಕಳೇ, ಇಷ್ಟು ಈ ಸ್ಕ್ವೇರ್ ಬಗ್ಗೆ. ಎಸ್, ಇಲ್ಲಿ ನಾವು ಈಗ ಎಕ್ಸರ್ಸೈಸ್ 3.4 ಅಲ್ಲಿರ್ತಕ್ಕಂಥ 6 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಎಸ್, ಮೊದಲನೇದು ಸ್ಟೇಟ್ ವೆದರ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದಾವೆ, ಟ್ರೂ ಆರ್ ಫಾಲ್ಸ್ ಅನ್ನೋದು ಹೇಳಬೇಕಾಗಿದೆ. ನಿಮಗೆ ಎಲ್ಲಾ ಪ್ಲೇನ್ ಫಿಗರ್ಸ್ದು ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿದ್ರೆ ಮಾತ್ರ ಇವನ್ ಹೇಳಲಿಕ್ಕೆ ಸಾಧ್ಯ ಆಗೋದು. ಮೊದಲನೇದು, ಆಲ್ ರೆಕ್ಟಾಂಗಲ್ಸ್ ಆರ್ ಸ್ಕ್ವೇರ್ಸ್. ನೋಡಿ, ಆಲ್ ರೆಕ್ಟಾಂಗಲ್ಸ್ ಆರ್ ಸ್ಕ್ವೇರ್ಸ್. ರೆಕ್ಟಾಂಗಲ್ಸ್ ಗಳು ಸ್ಕ್ವೇರ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸ್ಕ್ವೇರ್ಸ್ ಅನ್ನ ನಾವು ರೆಕ್ಟಾಂಗಲ್ ಅಂತ ಹೇಳ್ಬೋದು, ಬಟ್ ರೆಕ್ಟಾಂಗಲ್ ಕೆನಾಟ್ ಬಿ ಸೇಡ್ ದಟ್ ಸ್ಕ್ವೇರ್. ಸೊ ಆಲ್ ರೆಕ್ಟಾಂಗಲ್ಸ್ ಆರ್ ನಾಟ್ ಸ್ಕ್ವೇರ್ಸ್. ಓಕೆ, ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಆಲ್ ರೆಕ್ಟಾಂಗಲ್ಸ್ ಆರ್ ಸ್ಕ್ವೇರ್ಸ್ ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ಟ್ರೂ. ಸೊ ದಿಸ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ನೋಡಿ, ಆಲ್ ರೋಂಬಸಸ್ ಆರ್ ಪ್ಯಾರಲೋಗ್ರಾಮ್ಸ್. ಎಲ್ಲಾ ರೋಂಬಸ್ಗಳು ಪ್ಯಾರಲೋಗ್ರಾಮ್ಸ್ ಆಗಿರ್ತವೆ ಅಂತ. ಎಸ್, ನಾವು ಹೇಳಿದ್ವಿ ರೋಂಬಸ್ ಇಸ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಯಾರಲೋಗ್ರಾಮ್, ಕಲ್ತಿದೀವಲ್ಲ. ಸೊ ರೋಂಬಸ್ ಅನ್ನೋದು ಪ್ಯಾರಲೋಗ್ರಾಮ್ ನ ಒಂದು ವಿಶೇಷ ಪ್ರಕಾರದು. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್, ಆಲ್ ಸ್ಕ್ವೇರ್ಸ್ ಆರ್ ರೋಂಬಸಸ್ ಅಂಡ್ ಆಲ್ಸೋ ರೆಕ್ಟಾಂಗಲ್ಸ್. ಕರೆಕ್ಟ್, ಎಲ್ಲಾ ಸ್ಕ್ವೇರ್ಗಳೇನು ಏನು ರೋಂಬಸಸ್. ಯಾಕಂದ್ರೆ ರೋಂಬಸ್ ಇರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಕ್ವೇರ್ ಇರ್ತವೆ. ಆಲ್ ಸೈಡ್ಸ್ ಈಕ್ವಲ್ ಮತ್ತು ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಸೊ ಸ್ಕ್ವೇರ್ ಇಸ್ ಅ ರೋಂಬಸ್, ಸ್ಕ್ವೇರ್ ಅನ್ನೋದು ರೆಕ್ಟಾಂಗಲ್. ಯಾಕಂದ್ರೆ ಈಚ್ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಆಲ್ ಸ್ಕ್ವೇರ್ಸ್ ಆರ್ ನಾಟ್ ಪ್ಯಾರಲೋಗ್ರಾಮ್ಸ್. ಎಲ್ಲಾ ಸ್ಕ್ವೇರ್ಸು ಪ್ಯಾರಲೋಗ್ರಾಮ್ಸ್ ಅಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಸ್ಕ್ವೇರ್ ಅಂದ್ರೇನು, ಇಟ್ ಈಸ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಯಾರಲೋಗ್ರಾಮ್ಸ್. ನಾವು ಕಲ್ತಿದ್ದೀವಿ ಸ್ಕ್ವೇರ್ ಇಸ್ ಅ ಟೈಪ್ ಆಫ್ ಪ್ಯಾರಲೋಗ್ರಾಮ್. ಅದಕ್ಕೆ ಇದು ಟ್ರೂ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಕೊಟ್ಟಿರೋದು ಆಲ್ ಸ್ಕ್ವೇರ್ಸ್ ಆರ್ ನಾಟ್ ಪ್ಯಾರಲೋಗ್ರಾಮ್ ಅಂತ ಹೇಳಿದರೆ, ನಮಗೇನು ಗೊತ್ತಿದೆ, ಆಲ್ ಸ್ಕ್ವೇರ್ಸ್ ಆರ್ ಪ್ಯಾರಲೋಗ್ರಾಮ್ಸ್. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ನೋಡಿ, ಆಲ್ ಕೈಟ್ಸ್ ಆರ್ ರೋಂಬಸಸ್. ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ರೋಂಬಸ್ ಅಲ್ಲಿ ಏನಿರುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ, ಕೈಟ್ ಅಲ್ಲಿ ಇರಲ್ಲ. ಓಕೆ, ಕೈಟ್ ಅಲ್ಲಿ ಏನಿರುತ್ತೆ, ಎರಡೆರಡು ಸೈಡ್ಸ್ ಈಕ್ವಲ್ ಇರುತ್ತೆ. ಓಕೆ, ಸೊ ನೀವು ಕೈಟ್ ಬಗ್ಗೆ ಓದಿದ್ದೀರಾ. ನೆಕ್ಸ್ಟ್, ಆಲ್ ರೋಂಬಸಸ್ ಆರ್ kites. Correct. All rhombuses are
ಗೈಡ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಆಲ್ ಪ್ಯಾರಲೋಗ್ರಾಮ್ಸ್ ಆರ್ ಟ್ರಪೇಜಿಯಮ್ಸ್. ಇದು ಫಾಲ್ಸ್ ಸ್ಟೇಟ್ಮೆಂಟ್. ಪ್ಯಾರಲೋಗ್ರಾಮ್ ಟ್ರಪೇಜಿಯಮ್ಸ್ ಅಲ್ಲ. ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಏನಿರುತ್ತೆ, ಅಪೋಸಿಟ್ ಸೈಡ್ಸ್ ಆರ್, ಎರಡು ಸೈಡ್ಸ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ. ರೋಂಬಸ್ ಅಲ್ಲಿ ಓನ್ಲಿ ಒನ್ ಪೇರ್, ಒಂದು ಜೊತೆ ಅಪೋಸಿಟ್ ಸೈಡ್ಸ್ ಮಾತ್ರ ಪ್ಯಾರಲಲ್ ಇರುತ್ತೆ. ಪ್ಯಾರಲೋಗ್ರಾಮ್ದಲ್ಲಿ ಎರಡು ಅಪೋಸಿಟ್ ಸೈಡ್ಸ್, ಎರಡು ಪೇರು ಪ್ಯಾರಲಲ್ ಆಗಿರುತ್ತೆ. ಸೊ ದಿಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ? ಇನ್ನೊಂದು, ಆಲ್ ಸ್ಕ್ವೇರ್ಸ್ ಆರ್ ಟ್ರಪೇಜಿಯಮ್ಸ್. ಆಲ್ ಸ್ಕ್ವೇರ್ಸ್ ಆರ್ ಟ್ರಪೇಜಿಯಮ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಕ್ವೇರ್ಸ್ ಅಲ್ಲಿ ಅಗೇನ್ ಏನಿರುತ್ತೆ, ಎರಡು ಪೇರು ಪ್ಯಾರಲಲ್ ಆಗಿರುತ್ತೆ ಅಪೋಸಿಟ್ ಸೈಡ್ಸ್. ಎಸ್, ಗೊತ್ತಾಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 2 ಗಮನಿಸಿ. ಐಡೆಂಟಿಫೈ ಆಲ್ ದ ಕ್ವಾಡ್ರಿಲ್ಯಾಟರಲ್ಸ್ ದಟ್ ಹ್ಯಾವ್ 4 sides of equal length, ಆಮೇಲೆ 4 right angles. ಓಕೆ ನೋಡಿ, 4 sides of equal length ಇರೋದು ಯಾವ ಕ್ವಾಡ್ರಿಲ್ಯಾಟರಲ್ ಅಂತ ನೀವು ಹೇಳಬೇಕು. 4 sides ಈಕ್ವಲ್ ಇರಬೇಕು ಅಂತ ಕ್ವಾಡ್ರಿಲ್ಯಾಟರಲ್ ಯಾವುದು ಅಂತ. ಆಬ್ವಿಯಸ್ಲಿ 4 sides of equal length ಯಾವ್ದಿರುತ್ತೆ ಹೇಳಿ ಮಕ್ಕಳೇ? ಸ್ಕ್ವೇರ್ ಅಂಡ್ ರೋಂಬಸ್. ರೋಂಬಸ್ ಅಲ್ಲಿ ಸಹಿತ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ, ಸ್ಕ್ವೇರ್ಸ್ ಅಲ್ಲಿ ಸಹಿತ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ. ಸೊ ದೀಸ್ ಆರ್ ದ 2 ಕ್ವಾಡ್ರಿಲ್ಯಾಟರಲ್ಸ್. ನೆಕ್ಸ್ಟ್ ನೋಡಿ, 4 ರೈಟ್ ಆಂಗಲ್ಸ್ ಇರೋದು ಯಾವುದು ಅಂತ. ಓಕೆ, 4 ಆಂಗಲ್ಸ್ 90 ಡಿಗ್ರಿ ಇರಬೇಕು ಅಂತ ಕ್ವಾಡ್ರಿಲ್ಯಾಟರಲ್ ಯಾವ್ದು ಅಂತ ಹೇಳಿದ್ರೇನೆ ಮಕ್ಕಳೇ? ಒಂದು ರೆಕ್ಟಾಂಗಲ್, ಇನ್ನೊಂದು ಸ್ಕ್ವೇರ್. ಓಕೆ, ಸೊ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್. ಎಸ್. ಥರ್ಡ್ ಕ್ವಶನ್ ನೋಡಿ. ಎಕ್ಸ್ಪ್ಲೇನ್ ಹೌ ಅ ಸ್ಕ್ವೇರ್ ಇಸ್ ಅ ಕ್ವಾಡ್ರಿಲ್ಯಾಟರಲ್. ಸ್ಕ್ವೇರ್ ಅನ್ನೋದು ಕ್ವಾಡ್ರಿಲ್ಯಾಟರಲ್ ಹೇಗೆ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. ಮತ್ತು ಸ್ಕ್ವೇರ್ ಅನ್ನೋದು ಪ್ಯಾರಲೋಗ್ರಾಮ್ ಹೇಗೆ ಅಂತ ನೀವು ವಿವರಿಸಬೇಕು. ಸ್ಕ್ವೇರ್ ಅನ್ನೋದು ರೋಂಬಸ್ ಹೇಗಾಗುತ್ತೆ, ಸ್ಕ್ವೇರ್ ಅನ್ನೋದು ರೆಕ್ಟಾಂಗಲ್ ಹೇಗಾಗುತ್ತೆ ಅನ್ನೋದನ್ನ ಹೇಳಬೇಕು. ಹೇಳೋದಂದ್ರೆ ಏನು? ಸ್ಕ್ವೇರ್ ಇರೋ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು ಇವೆಲ್ಲವಕ್ಕೂ ಇದೆ ಅಂತ ಚೆಕ್ ಮಾಡ್ಬೇಕಷ್ಟೇ. ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು? ಸ್ಕ್ವೇರ್ಗೂ 4 sides ಇರುತ್ತೆ, ಕ್ವಾಡ್ರಿಲ್ಯಾಟರಲ್ಗೂ 4 sides ಇರುತ್ತೆ. ಅದಕ್ಕೆ ಸ್ಕ್ವೇರ್ ಇಸ್ ಅ ಕ್ವಾಡ್ರಿಲ್ಯಾಟರಲ್ ಅಂತ. ಓಕೆ, ಸೊ ವಿದ್ಯಾರ್ಥಿಗಳು ನೋಡಿ, ಮೊದಲನೇದು, ಅ ಸ್ಕ್ವೇರ್ ಇಸ್ ಅ ಕ್ವಾಡ್ರಿಲ್ಯಾಟರಲ್ ಬಿಕಾಸ್ ಇಟ್ ಹ್ಯಾಸ್ 4 sides and 4 vertices. ಕ್ವಾಡ್ರಿಲ್ಯಾಟರಲ್ಗೂ 4 sides 4 vertices ಇರುತ್ತೆ. ಅದು ಹೆಸರು ಹೇಳುವಂತೆ, ಕ್ವಾಡ್ರಾ ಅಂದ್ರೆ 4. ಓಕೆ, ಸೊ ಸ್ಕ್ವೇರ್ಗೆ 4 sides 4 vertices ಇರುತ್ತೆ. ದಟ್ ಈಸ್ ವೈ ಸ್ಕ್ವೇರ್ ಇಸ್ ಅ ಕ್ವಾಡ್ರಿಲ್ಯಾಟರಲ್. ಎರಡನೇದು, ಅ ಸ್ಕ್ವೇರ್ ಇಸ್ ಅ ಪ್ಯಾರಲೋಗ್ರಾಮ್ ಅಂತ. ಹೇಗೆ? ಓಕೆ, ಸೊ ಸ್ಕ್ವೇರ್ ಅಲ್ಲಿ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದೇ ಪ್ಯಾರಲೋಗ್ರಾಮ್ ಇರುತ್ತೆ. ಸೊ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್ ಇನ್ ಲೆಂತ್. ಸ್ಕ್ವೇರ್ ಅಲ್ಲಿ ಏನಿರುತ್ತೆ, ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ ಮತ್ತೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಸ್ಕ್ವೇರ್ ಇಸ್ ಅ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಅ ಸ್ಕ್ವೇರ್ ಇಸ್ ಅ ರೋಂಬಸ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀರಾ? ಸ್ಕ್ವೇರ್ ಅಲ್ಲಿ ಆಲ್ ದ 4 sides ಈಕ್ವಲ್, ರೋಂಬಸ್ ಅಲ್ಲಿ ಸಹಿತ ಆಲ್ ದ 4 sides ಆರ್ ಈಕ್ವಲ್. ಡಯಾಗೋನಲ್ಸ್ ಆರ್ ಬೈಸೆಕ್ಟರ್ಸ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ರೋಂಬಸ್ ಅಲ್ಲಿ ಸಹಿತ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ. ಆಲ್ 4 sides ಆರ್ ಈಕ್ವಲ್ ಇನ್ ಲೆಂತ್. ಮತ್ತೆ ಇನ್ನೊಂದು ಹೇಳ್ಬೇಕು ನೀವು ಇಲ್ಲಿ ಏನಂತ, ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತ ಇಲ್ಲೊಂದು ಸೇರಿಸಿ. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್, ಅ ಸ್ಕ್ವೇರ್ ಇಸ್ ಅ ರೆಕ್ಟಾಂಗಲ್ ಅಂತ ಹೇಳ್ತಾರೆ. ಯಾಕೆ ಅಂತ? ರೆಕ್ಟಾಂಗಲ್ ಏನಿರುತ್ತೆ, ಈಚ್ ಆಂಗಲ್ ಇಸ್ 90 ಡಿಗ್ರಿ ಮತ್ತೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಆಲ್ 4 ಇಂಟೀರಿಯರ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್, ಅಂದ್ರೆ 90 ಡಿಗ್ರಿ. ಎಸ್ ವಿದ್ಯಾರ್ಥಿಗಳೇ, ಯಾವ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಇಂಟೀರಿಯರ್ ಆಂಗಲ್ಸ್, ಈಚ್ ಇಂಟೀರಿಯರ್ ಆಂಗಲ್ 90 ಡಿಗ್ರಿ ಇದ್ರೆ ಅದು ಡೆಫಿನೆಟ್ ಆಗಿ ಒಂದು ರೆಕ್ಟಾಂಗಲ್ ಆಗಿರುತ್ತೆ. ಎಸ್ ಮಕ್ಕಳೇ, ಫೋರ್ತ್ ಮೇನ್ ನೋಡಿ, ನೇಮ್ ದ ಕ್ವಾಡ್ರಿಲ್ಯಾಟರಲ್ಸ್ ಹೂಸ್ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಡಯಾಗೋನಲ್ಸ್ ಬೈಸೆಕ್ಟ್ ಆಗ್ಬೇಕು, ಜಸ್ಟ್ ಬೈಸೆಕ್ಟ್, ಪರ್ಪೆಂಡಿಕ್ಯುಲರ್ ಅಲ್ಲ, ಜಸ್ಟ್ ಬೈಸೆಕ್ಟ್ ಆಗೋದು ಅಂದ್ರೆ 2 ಸಮಭಾಗ ಆಗೋದು ಅಂತ ಕ್ವಾಡ್ರಿಲ್ಯಾಟರಲ್ ಯಾವುದು ಅಂತ ಯಾವ್ದು ಹೇಳ್ತೀರಾ? ಅದು ಯಾವುದು? ಒಂದು ಪ್ಯಾರಲೋಗ್ರಾಮ್
ಇನ್ನೊಂದು ರೆಕ್ಟಾಂಗಲ್. ಆಮೇಲೆ ಕ್ವಶನ್ ನೋಡಿ, ಇನ್ನೊಂದೇನಿದೆ, ಡಯಾಗೋನಲ್ಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅನ್ನೋದು ಯಾವ್ದ್ರಲ್ಲಿ ಇರುತ್ತೆ. ಮತ್ತು ಥರ್ಡ್ ಒನ್ ಆರ್ ಅಂದ್ರೆ ಡಯಾಗೋನಲ್ಸ್ ಆರ್ ಈಕ್ವಲ್. ಎಸ್ ಮಕ್ಕಳೇ, ಡಯಾಗೋನಲ್ಸ್ ಅನ್ನೋದು ಜಸ್ಟ್ ಬೈಸೆಕ್ಟ್ ಅನ್ನೋದು ಯಾವ್ದ್ರಲ್ಲಿ ಇರುತ್ತೆ, ಪ್ಯಾರಲೋಗ್ರಾಮ್ಸ್ ಅಲ್ಲಿ ಇರುತ್ತೆ. ಪ್ಯಾರಲೋಗ್ರಾಮ್ಸ್ ಅಲ್ಲಿ ಏನಿರುತ್ತೆ, ಡಯಾಗೋನಲ್ಸ್ ಜಸ್ಟ್ ಬೈಸೆಕ್ಟ್. ಅದು ರೆಕ್ಟಾಂಗಲ್ ಆಗಿರ್ಬೋದು, ರೋಂಬಸ್ ಆಗಿರ್ಬೋದು, ಸ್ಕ್ವೇರ್. ದೀಸ್ ಆರ್ ದ ಪರ್ಟಿಕ್ಯುಲರ್. ಇವು ಪ್ಯಾರಲೋಗ್ರಾಮ್ಸ್ ಪ್ರಕಾರಗಳಷ್ಟೇ. ಸೊ ಎಲ್ಲಾ ಪ್ಯಾರಲೋಗ್ರಾಮ್ಗಳಲ್ಲಿ ಡಯಾಗೋನಲ್ಸ್ ಅನ್ನೋದು ಬೈಸೆಕ್ಟ್ ಆಗುತ್ತೆ. ಯಾವುದರಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತಂದ್ರೆ ರೋಂಬಸ್ ಮತ್ತು ಸ್ಕ್ವೇರ್ ಅಲ್ಲಿ. ಓಕೆ, ಸೆಕೆಂಡ್ ಒನ್ ರೋಂಬಸ್ ಮತ್ತು ಸ್ಕ್ವೇರ್ ಅಲ್ಲಿ ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಯಾವ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಡಯಾಗೋನಲ್ಸ್ ಅನ್ನೋದು ಈಕ್ವಲ್ ಇರುತ್ತೆ, ಅದು ರೆಕ್ಟಾಂಗಲ್ ಮತ್ತು ಸ್ಕ್ವೇರ್ ಅಲ್ಲಿ ಇರುತ್ತೆ. ಓಕೆ, ಸೊ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್. ಎಸ್, ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್, ನೋಡಿ ನೆಕ್ಸ್ಟ್ ಒನ್, ಫಿಫ್ತ್ ಒನ್ ನೋಡಿ, ಎಕ್ಸ್ಪ್ಲೈನ್ ವೈ ಅ ರೆಕ್ಟಾಂಗಲ್ ಇಸ್ ಅ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್. ರೆಕ್ಟಾಂಗಲ್ ಅನ್ನೋದು ಯಾಕೆ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಅಂತ. ಓಕೆ, ನಾವು ಕಾನ್ವೆಕ್ಸ್ ಪಾಲಿಗಾನ್ ಅಂದ್ರೆ ಏನಿರಬೇಕು, ಇಟ್ ಇಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗಿರ್ಬೇಕು. ಆಮೇಲೆ ಅದರಲ್ಲಿ ಇರ್ತಕ್ಕಂತಹ ಪಾರ್ಟ್ಸ್ ಎಲಿಮೆಂಟ್ಸ್ ಏನಿರಬೇಕು, ಲೈನ್ ಸೆಗ್ಮೆಂಟ್ಸ್ ಆಗಿರ್ಬೇಕು. ಓಕೆ, ಸೊ ಅದಕ್ಕೆ ಈಚ್ ಆಂಗಲ್ ಆಫ್ ಎ ರೆಕ್ಟಾಂಗಲ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಾನ್ವೆಕ್ಸ್ ಪಾಲಿಗಾನ್. ಕಾನ್ವೆಕ್ಸ್ ಪಾಲಿಗಾನ್ ಅಲ್ಲಿ ಏನಿರುತ್ತೆ, ಈಚ್ ಇಂಟೀರಿಯರ್ ಆಂಗಲ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಅದಕ್ಕೆ ರೆಕ್ಟಾಂಗಲ್ ಅಲ್ಲಿ ಸಹಿತ ಪ್ರತಿ ಆಂಗಲ್ ಎಷ್ಟಿರುತ್ತೆ, 90, ಅಂದ್ರೆ ಲೆಸ್ ದ್ಯಾನ್ 180 ಡಿಗ್ರಿ ಇರೋದ್ರಿಂದ ಸೊ ರೆಕ್ಟಾಂಗಲ್ ಈಸ್ ಅ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್. ಕಾನ್ವೆಕ್ಸ್ ಪಾಲಿಗಾನ್ ಬಗ್ಗೆ ಹೇಳಿದ್ದೇನೆ, ಪ್ರತಿ ಇಂಟೀರಿಯರ್ ಆಂಗಲ್ ಲೆಸ್ ದ್ಯಾನ್ 180 ಡಿಗ್ರಿ ಇರುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೆ ರೆಕ್ಟಾಂಗಲ್ ಸಹಿತ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ಪ್ರಶ್ನೆಯನ್ನು ಓದಿ. ಎ ಬಿ ಸಿ ಇಸ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಒಂದು ಎ ಬಿ ಸಿ ಟ್ರಯಾಂಗಲ್ ಇದೆ ಇಲ್ಲಿ. ಎ ಬಿ ಸಿ ಇಸ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಇಲ್ಲಿ ಒನ್ ಆಂಗಲ್ ಎಷ್ಟಿರುತ್ತೆ, ಎಸ್, ಒನ್ ಆಂಗಲ್ 90 ಡಿಗ್ರಿ. ಯಾವ ಪಾಯಿಂಟ್ ಅಲ್ಲಿ, ಬಿ ಪಾಯಿಂಟ್ ಅಲ್ಲಿ. ಇಲ್ಲಿ ಬಿ ಪಾಯಿಂಟ್ ಅಲ್ಲಿ ಇದು 90 ಡಿಗ್ರಿ ಅಂತ ಹೇಳ್ತಾರೆ. ಓಕೆ, ಎ ಬಿ ಸಿ ಇಸ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂಡ್ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್ ಅಪೋಸಿಟ್ ಟು ದ ರೈಟ್ ಆಂಗಲ್. ಬಿ ಗೆ ಅಪೋಸಿಟ್ ಇರೋ ಸೈಡ್ ಯಾವುದು, ಎ ಸಿ. ಎ ಸಿ ಯ ಮಿಡ್ ಪಾಯಿಂಟ್ ಮಧ್ಯಬಿಂದು ಯಾವುದು, ಓ ಅಂತ ಹೇಳ್ತಾರೆ. ಈಗ ನಾವು ಎಕ್ಸ್ಪ್ಲೇನ್ ವೈ ಓ ಇಸ್ ಇಕ್ವಿಡಿಸ್ಟೆಂಟ್ ಫ್ರಮ್ ಎ ಬಿ ಸಿ. ಓ ಅನ್ನೋದು ಇಕ್ವಿಡಿಸ್ಟೆಂಟ್ ಅಂದ್ರೆ ಎ ಬಿ ಸಿ ಪಾಯಿಂಟ್ ಗಳಿಂದ ಸಮದೂರದಲ್ಲಿ ಇದೆ ಅಂತ ಹೇಳ್ಬೇಕು ನೀವು, ಯಾಕೆ ಅಂತ. ಓಕೆ, ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ರೆಕ್ಟಾಂಗಲ್ ಅನ್ನ ಅವರೇ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇದನ್ನೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಾಟೆಡ್ ಲೈನ್. ಎಸ್, ನಮ್ಗೆ ಗೊತ್ತಿದೆ ಈಗ ಇದು ಏನ್ ಫಾರ್ಮ್ ಆಯ್ತು, ಈಗ ಇದೊಂದು ರೆಕ್ಟಾಂಗಲ್ ಫಾರ್ಮ್ ಆಯ್ತು. ರೆಕ್ಟಾಂಗಲ್ ಅಲ್ಲಿ ಡಯಾಗೋನಲ್ಸ್ ಏನಾಗುತ್ತೆ, ಬೈಸೆಕ್ಟ್ ಆಗುತ್ತೆ. ಅದಕ್ಕೆ ಓ ಇಸ್ ದ ಮಿಡ್ ಪಾಯಿಂಟ್ ಆಗುತ್ತೆ. ಮಿಡ್ ಪಾಯಿಂಟ್ ಅಂದ್ರೆ ಏನು, ಇದು ಓ ಬಿ ಎಷ್ಟು ಈಕ್ವಲ್ ಇರುತ್ತೆ, ಓ ಬಿ, ಓ ಎ, ಓ ಸಿ ಎಲ್ಲವೂ ಈಕ್ವಲ್ ಇರುತ್ತೆ. ಓಕೆ, ಅದಕ್ಕೆ ಓ ಈಸ್ ಇಕ್ವಿಡಿಸ್ಟೆಂಟ್ ಫ್ರಮ್ ಆಲ್ ದ 3 ವರ್ಟೈಸಸ್ ಎ ಬಿ ಸಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ಡಯಾಗೋನಲ್ಸ್ ಆಫ್ ಎ ರೆಕ್ಟಾಂಗಲ್ ಬೈಸೆಕ್ಟ್ ಈಚ್ ಅದರ್. ಸೊ ಏನಾಗುತ್ತೆ, ಎ ಓ ಈಕ್ವಲ್ ಟು ಓ ಬಿ ಈಕ್ವಲ್ ಟು ಓ ಸಿ ಈಕ್ವಲ್ ಟು ಓ ಡಿ ಆಗಿದೆ. ಸೊ ಓ ಈಸ್ ಇಕ್ವಿಡಿಸ್ಟೆಂಟ್ ಫ್ರಮ್ ಎ ಬಿ ಸಿ ಪಾಯಿಂಟ್ಸ್. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದ್ರೆ ಒಂದು ಕ್ವಿಜ್ ತರ ಮಾಡೋಣ. ಓಕೆ, ಸೊ ಅದರದ್ದು ಸಾಧ್ಯವಾದ್ರೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ
ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಆದ್ರೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಟೇಕ್ ಕೇರ್ ಅಂಡ್ ಬಾಯ್.